ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಕನ್ವರ್ಸೇಷನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 1 to 1 ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾತನಾಡಬೇಕು ಅನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೀವಿ. ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ನಿಮ್ಮ ಹೆಸರೇನು? ನಮಗೆ ಇಂಗ್ಲೀಷ್ನಲ್ಲಿ ಯಾರಾದರೂ ಈ ರೀತಿ ಕ್ವಶನ್ ಕೇಳಿದ್ದರೆ, ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ದರೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಇದಕ್ಕೆ ಆನ್ಸರ್ ಮಾಡಬೇಕು. ಮೈ ನೇಮ್ ಈಸ್ ಪ್ರೇಮ್. ನಿಮ್ಮ ಹೆಸರು ಏನಿದನೋ ಅದನ್ನು ನೀವು ಇಲ್ಲಿ ಹೇಳಬೇಕು. ಮೈ ನೇಮ್ ಈಸ್ ಪ್ರೇಮ್. ನನ್ನ ಹೆಸರು ಪ್ರೇಮ್. ಅಥವಾ ಮೈ ನೇಮ್ ಈಸ್ ಪ್ರಶಾಂತ್. ನನ್ನ ಹೆಸರು ಪ್ರಶಾಂತ್ ಇದೆ. ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್, ಹೌ ಆರ್ ಯು? ಹೌ ಆರ್ ಯು? ನೀವು ಹೇಗಿದ್ದೀರಿ? ಐ ಆಮ್ ಫೈನ್. ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ಹೌ ಆರ್ ಯು? ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ವೇರ್ ಡು ಯು ಲಿವ್? ನೀವು ಎಲ್ಲಿ ವಾಸಿಸುತ್ತೀರಾ ಅಥವಾ ನೀವು ಎಲ್ಲಿ ಇರ್ತೀರಾ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ವೇರ್ ಡು ಯು ಲಿವ್? ಐ ಲಿವ್ ಇನ್ ಮುಂಬೈ. ಐ ಲಿವ್ ಇನ್ ಮುಂಬೈ. ನಾನು ಮುಂಬೈನಲ್ಲಿ ಇರುತ್ತೇನೆ. ನೆಕ್ಸ್ಟ್ ಒನ್, ಮೇ ಐ ಕಮ್ ಇನ್? ಮೇ ಐ ಕಮ್ ಇನ್? ನಾನು ಒಳಗೆ ಬರಬಹುದೇ? ಮೇ ಐ ಕಮ್ ಇನ್? ಎಸ್, ಆಫ್ ಕೋರ್ಸ್, ಪ್ಲೀಸ್ ಕಮ್ ಇನ್. ಹೌದು, ಖಂಡಿತ, ದಯವಿಟ್ಟು ಒಳಗೆ ಬನ್ನಿ. ಮೇ ಐ ಕಮ್ ಇನ್? ಎಸ್, ಆಫ್ ಕೋರ್ಸ್, ಪ್ಲೀಸ್ ಕಮ್ ಇನ್. ಹೌ ಈಸ್ ಎವ್ರಿಥಿಂಗ್? ಎಲ್ಲ ಹೇಗಿದೆ? ಹೌ ಈಸ್ ಎವ್ರಿಥಿಂಗ್? ಎವ್ರಿಥಿಂಗ್ ಈಸ್ ಫೈನ್. ಎವ್ರಿಥಿಂಗ್ ಈಸ್ ಫೈನ್. ಎಲ್ಲವೂ ಚೆನ್ನಾಗಿದೆ. ನೆಕ್ಸ್ಟ್ ಒನ್, ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ನೀವು ಎಲ್ಲಿ ಹೋಗುತ್ತಿದ್ದೀರಾ? ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ನಾವು ಈ ರೀತಿಯೂ ಬೇರೆ ಬೇರೆ ರೀತಿಯೂ ಕೂಡ ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಕಾಲೇಜ್. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ವಾಚಿಂಗ್ ಮೂವಿ. ನಾನು ಸಿನಿಮಾವನ್ನು ನೋಡಲಿಕ್ಕೆ ಹೋಗುತ್ತಿದ್ದೇನೆ. ಈ ರೀತಿ ಕೂಡ ಹೇಳ್ಬೋದು. ಹೂ ಈಸ್ ಹೀ? ಅವನು ಯಾರು? ಹೂ ಈಸ್ ಹೀ? ಅವನು ಯಾರು? ಹೀ ಈಸ್ ಮೈ ಬ್ರದರ್. ಅವನು ನನ್ನ ಸಹೋದರ. ಹೀ ಈಸ್ ಮೈ ಬ್ರದರ್. ಅವನು ನನ್ನ ಸಹೋದರ. ಆರ್ ಯು ಕಮಿಂಗ್? ಆರ್ ಯು ಕಮಿಂಗ್? ನೀನು ಬರುತ್ತಿದೆಯಾ? ನೀನು ಬರುತ್ತಿದೆಯಾ? ಈ ರೀತಿ ನಮಗೆ ಯಾರಾದರೆ ಕ್ವಶನ್ ಮಾಡಿದರೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಆನ್ಸರ್ ಮಾಡಬೇಕು. ಎಸ್, ಐ ಆಮ್ ಕಮಿಂಗ್. ಎಸ್, ಐ ಆಮ್ ಕಮಿಂಗ್. ನಾನು ಬರುತ್ತಿದ್ದೇನೆ. ಹೌದು, ನಾನು ಬರುತ್ತಿದ್ದೇನೆ. ಎಸ್, ಐ ಆಮ್ ಕಮಿಂಗ್. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ನಮಗೆ ಯಾರಾದರೂ ಇಂಗ್ಲೀಷ್ನಲ್ಲಿ ಈ ರೀತಿ ಕೇಳಿದರೆ ಹೌ ಓಲ್ಡ್ ಆರ್ ಯು? ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಇದಕ್ಕೆ ಆನ್ಸರ್ ಮಾಡಬೇಕು. ಐ ಆಮ್ 20 ಇಯರ್ಸ್ ಓಲ್ಡ್. ನನಗೆ 20 ವರ್ಷ. ನಮಗೆ ಎಷ್ಟು ವಯಸ್ಸು ಇರುತ್ತೋ ಅದನ್ನು ನಾವು ಇಲ್ಲಿ ಹೇಳಬೇಕು. ಐ ಆಮ್ 30 ಇಯರ್ಸ್ ಓಲ್ಡ್. ಐ ಆಮ್ 22 ಇಯರ್ಸ್ ಓಲ್ಡ್. ಈ ರೀತಿ. ವೇರ್ ಆರ್ ಯು ಕಮಿಂಗ್ ಫ್ರಾಮ್? ನೀವು ಎಲ್ಲಿಂದ ಬರುತ್ತಿದ್ದೀರಿ? ವೇರ್ ಆರ್ ಯು ಕಮಿಂಗ್ ಫ್ರಾಮ್? ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ನಾನು ಕಚೇರಿಯಿಂದ ಬರುತ್ತಿದ್ದೇನೆ. ನಮಗೆ ಯಾರಾದರೂ ಈ ರೀತಿ ಕ್ವಶನ್ ಕೇಳಿದರೆ ವೇರ್ ಆರ್ ಯು ಕಮಿಂಗ್ ಫ್ರಾಮ್? ನಾವು ಎಲ್ಲಿಂದ ಬರುತ್ತಾ ಇದ್ದೀವಿ ಅದನ್ನು ನಾವು ಹೇಳಬೇಕಾಗುತ್ತೆ. ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ಐ ಆಮ್ ಕಮಿಂಗ್ ಫ್ರಾಮ್ ಕಾಲೇಜ್. ಐ ಆಮ್ ಕಮಿಂಗ್ ಫ್ರಾಮ್ ಮಾರ್ಕೆಟ್. ಈ ರೀತಿ ನಾವು ಆನ್ಸರನ್ನು ಡಿಫ್ರೆಂಟ್ ಆಗಿ ಮಾಡ್ಬೋದು. ವೇರ್ ಆರ್ ಯು ಫ್ರಾಮ್? ನೀವು ಎಲ್ಲಿನವರು? ನೀವು ಎಲ್ಲಿನವರು ಅಂತ ಹೇಳಲಿಕ್ಕೆ ವೇರ್ ಆರ್ ಯು ಫ್ರಾಮ್ ಅಂತ ಹೇಳಬೇಕು. ಇದಕ್ಕೆ ನಾವು ಈ ರೀತಿ ಆನ್ಸರ್ ಮಾಡಬೇಕು. ಐ ಆಮ್ ಫ್ರಾಮ್ ಕರ್ನಾಟಕ.
ನಾವು ಎಲ್ಲಿಂದ ಇರ್ತೀವಿ ಅದನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. ಐ ಆಮ್ ಫ್ರಾಮ್ ಕರ್ನಾಟಕ, ಐ ಆಮ್ ಫ್ರಾಮ್ ಬ್ಯಾಂಗ್ಳೂರ್, ಐ ಆಮ್ ಫ್ರಾಮ್ ಮುಂಬೈ, ಈ ರೀತಿ. ವಾಟ್ ಡು ಯು ಡೂ, ನೀವು ಏನು ಮಾಡುತ್ತೀರಿ. ವಾಟ್ ಡು ಯು ಡೂ. ಐ ಆಮ್ ಅ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿನಿದ್ದೇನೆ. ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ನಾವು ಇಲ್ಲಿ ಹೇಳಬೇಕಾಗತ್ತೆ. ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಇಂಜಿನಿಯರ್, ಈ ರೀತಿ. ವಾಟ್ ಡು ಯು ಡೂ ಅಂತ ಕೇಳಿದರೆ ನಾವು ಡಿಫ್ರೆಂಟ್ ರೀತಿಯಾಗಿ ಆನ್ಸರ್ ಕೂಡ ಮಾಡ್ಬೋದು. ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಟೀಚರ್, ಈ ರೀತಿ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಹೌ ಮಚ್ ಮನಿ ಡು ಯು ಹ್ಯಾವ್. ಹೌ ಮಚ್ ಮನಿ ಡು ಯು ಹ್ಯಾವ್. ನಿಮ್ಮ ಬಳಿ ಎಷ್ಟು ಹಣವಿದೆ, ನಿಮ್ಮ ಹತ್ತಿರ ಎಷ್ಟು ಹಣ ಇದೆ ಅಂತ ಹೇಳಲಿಕ್ಕೆ ಹೌ ಮಚ್ ಮನಿ ಡು ಯು ಹ್ಯಾವ್ ಅಂತ ಹೇಳ್ತೀವಿ. ಇದಕ್ಕೆ ಈ ರೀತಿ ನಾವು ಆನ್ಸರ್ ಮಾಡಬೇಕು. ನಮ್ಮ ಹತ್ರ ಎಷ್ಟು ಮನಿ ಇರುತ್ತನೋ, ದುಡ್ಡು ಇರುತ್ತನೋ ಅದನ್ನು ನಾವು ಇಲ್ಲಿ ಹೇಳಬೇಕಾಗತ್ತೆ. ಐ ಹ್ಯಾವ್ 2000 rupees, ನನ್ನ ಬಳಿ 2000 ರೂಪಾಯಿ ಇದೆ. ಐ ಹ್ಯಾವ್ 3000 rupees, ನನ್ನ ಬಳಿ 3000 ರೂಪಾಯಿ ಇದೆ. ಈ ರೀತಿ ನಾವು ಆನ್ಸರ್ ಮಾಡಬೇಕು. ಡು ಯು ಸ್ಪೀಕ್ ಇಂಗ್ಲೀಷ್, ನೀವು ಇಂಗ್ಲೀಷ್ ಮಾತನಾಡುತ್ತೀರಾ. ನಮಗೆ ಯಾರಾದರೆ ಕೇಳಿದರೆ ಇದಕ್ಕೆ ನಾವು ಈ ರೀತಿ ಆನ್ಸರ್ ಮಾಡಬೇಕು. ಎಸ್ ಐ ಸ್ಪೀಕ್ ಇಂಗ್ಲೀಷ್, ಎಸ್ ಐ ಸ್ಪೀಕ್ ಇಂಗ್ಲೀಷ್. ಹೌದು, ನಾನು ಇಂಗ್ಲೀಷ್ ಮಾತನಾಡುತ್ತೇನೆ. ಡು ಯು ಸ್ಪೀಕ್ ಇಂಗ್ಲೀಷ್. ಎಸ್ ಐ ಸ್ಪೀಕ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಮಾತನಾಡುತ್ತೇನೆ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಹೌ ವಾಸ್ ಯುವರ್ ಡೇ. ಹೌ ವಾಸ್ ಯುವರ್ ಡೇ, ನಿಮ್ಮ ದಿನ ಹೇಗಿತ್ತು. ಹೌ ವಾಸ್ ಯುವರ್ ಡೇ. ನಮಗೆ ಯಾರಾದರೆ ಈ ರೀತಿ ಕೇಳಿದರೆ ನಾವು ಇಂಗ್ಲೀಷಿನಲ್ಲಿ ಈ ರೀತಿ ಆನ್ಸರ್ ಕೊಡಬೇಕು. ರಿಯಲಿ ಗುಡ್, ರಿಯಲಿ ಗುಡ್, ನಿಜವಾಗಿಯೂ ಒಳ್ಳೆಯದಾಗಿತ್ತು. ಹೌ ವಾಸ್ ಯುವರ್ ಡೇ, ರಿಯಲಿ ಗುಡ್, ನಿಜವಾಗಿಯೂ ಒಳ್ಳೆಯದಾಗಿತ್ತು. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಆರ್ ಯು ಮ್ಯಾರಿಡ್, ನೀವು ಮದುವೆಯಾಗಿದ್ದೀರಾ. ಆರ್ ಯು ಮ್ಯಾರಿಡ್, ನೀವು ಮದುವೆಯಾಗಿದ್ದೀರಾ. ಎಸ್ ಐ ಆಮ್ ಮ್ಯಾರಿಡ್, ನಿಮಗೆ ಮದುವೆಯಾಗಿದ್ದರೆ ನೀವು ಈ ರೀತಿ ಇಂಗ್ಲೀಷ್ನಲ್ಲಿ ಆನ್ಸರ್ ಕೊಡಬೇಕು. ಎಸ್ ಐ ಆಮ್ ಮ್ಯಾರಿಡ್. ನಿಮಗೆ ಮದುವೆ ಆಗಿದ್ದಿಲ್ಲಂದರೆ ನೀವು ಈ ರೀತಿ ಆನ್ಸರ್ ಮಾಡಬೇಕು. ಐ ಆಮ್ ನಾಟ್ ಮ್ಯಾರಿಡ್, ನನಗೆ ಮದುವೆಯಾಗಿಲ್ಲ ಅಂತ ಹೇಳಬೇಕು. ಕ್ಯಾನ್ ಐ ಆಸ್ಕ್ ಯು ಅ ಕ್ವಶನ್, ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ. ಕ್ಯಾನ್ ಐ ಆಸ್ಕ್ ಯು ಅ ಕ್ವಶನ್. ಎಸ್ ಶ್ಯೂರ್, ಹೌದು ಖಂಡಿತವಾಗಿ ನೀವು ಕೇಳಬಹುದು ಅಂತ ಹೇಳಲಿಕ್ಕೆ ಎಸ್ ಶ್ಯೂರ್ ಅಥವಾ ಸರ್ಟನ್ಲಿ ಕೂಡ ಹೇಳ್ಬೋದು. ಹೌದು ಖಂಡಿತವಾಗಿ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಆರ್ ಯು ಹ್ಯಾಪಿ ಟುಡೇ, ನೀನು ಇಂದು ಸಂತೋಷವಾಗಿದ್ದೀಯಾ. ಆರ್ ಯು ಹ್ಯಾಪಿ ಟುಡೇ. ಈ ರೀತಿ ನಮಗೆ ಯಾರಾದರೆ ಕ್ವಶನ್ ಕೇಳಿದರೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಎಸ್ ಐ ಆಮ್ ಹ್ಯಾಪಿ ಟುಡೇ. ಎಸ್ ಐ ಆಮ್ ಹ್ಯಾಪಿ ಟುಡೇ. ಹೌದು ನಾನು ಇಂದು ಸಂತೋಷವಾಗಿದ್ದೇನೆ. ಡು ಯು ಹ್ಯಾವ್ ಲ್ಯಾಪ್ಟಾಪ್, ನಿಮ್ಮ ಬಳಿ ಲ್ಯಾಪ್ಟಾಪ್ ಇದೆಯಾ ಅಥವಾ ನಿಮ್ಮ ಹತ್ತಿರ ಲ್ಯಾಪ್ಟಾಪ್ ಇದೆಯಾ ಅಂತ ಹೇಳಲಿಕ್ಕೆ ಡು ಯು ಹ್ಯಾವ್ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ನಮಗೆ ಈ ರೀತಿ ಯಾರಾದರೆ ಇಂಗ್ಲೀಷ್ನಲ್ಲಿ ಕ್ವಶನ್ ಕೇಳಿದರೆ ನಾವು ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಎಸ್ ಐ ಹ್ಯಾವ್ ಲ್ಯಾಪ್ಟಾಪ್. ಎಸ್ ಐ ಹ್ಯಾವ್ ಲ್ಯಾಪ್ಟಾಪ್. ಹೌದು ನನ್ನ ಬಳಿ ಲ್ಯಾಪ್ಟಾಪ್ ಇದೆ, ನನ್ನ ಹತ್ತಿರ ಲ್ಯಾಪ್ಟಾಪ್ ಇದೆ ಅಂತ ಹೇಳಲಿಕ್ಕೆ ಐ ಹ್ಯಾವ್ ಲ್ಯಾಪ್ಟಾಪ್. ನೆಕ್ಸ್ಟ್ ಒನ್, ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ನಿಮ್ಮ ಉತ್ತಮ ಸ್ನೇಹಿತ ಯಾರು, ನಿಮ್ಮ ಆತ್ಮೀಯ ಸ್ನೇಹಿತ ಯಾರು ಅಂತ ಹೇಳಲಿಕ್ಕೆ ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ. ಇದಕ್ಕೆ ಈ ರೀತಿ ಆನ್ಸರ್ ಮಾಡಬೇಕು. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಿದ್ದಾರೆ ಅವ್ರ ಹೆಸರನ್ನು ನೀವು ಇಲ್ಲಿ ಹೇಳಬೇಕಾಗತ್ತೆ. ರವಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ರವಿ ನನ್ನ ಆತ್ಮೀಯ ಗೆಳೆಯನಿದ್ದಾನೆ. ಈ ರೀತಿ ನೀವು ಹೇಳಬೇಕು. ಹೇ ಗಾಯ್ಸ್, ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳು ಬೇಕು ಅಂದರೆ ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ ಕನ್ನಡ ಟು ಇಂಗ್ಲೀಷ್ ಈಸಿಯಾಗಿ ನೀವು ಕಲಿಯಬಹುದು. ನಿಮಗೋಸ್ಕರ ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ ಒಂದು ಕೋರ್ಸಿಗೆ ನೀವು ಈಗಲೇ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸಿಗೆ ಈಗಲೇ ಜಾಯ್ನ್ ಆಗಿ. ಥ್ಯಾಂಕ್ ಯು.
Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you in next video. Till then, take care. Thank you.